ತಿಳ್ಕೊಂಡು ಮಾತಾಡೋದು ಒಳ್ಳೆಯದು. ಆಮೇಲೆ ನಮ್ಮ ಅವು ಪ್ರಕಾಶ್ ಅನ್ನೋರು ಒಂದು ಹೇಳಿಕೆ ಕೊಟ್ಟವ್ರೆ, ವಿಜಯನಗರದಲ್ಲಿ ಜನತಾದಳ ಕಾರ್ಯಕರ್ತರುಗಳು ಮಾತಾಡ್ತಾರೆ, ನೆಕ್ಸ್ಟು ದರ್ಶನ್ ಪುಟಾಣಿಯವರೇ ಗೆಲ್ತಾರೆ ಅಂತೇಳಿ ಮಾತಾಡ್ತವ್ರೆ ಅಂತ ಕೆಲವೊಂದು ಹೇಳಿಕೆ ಕೊಟ್ಟವ್ರೆ. ಪಾಪ ಅವ್ರು ಗೊತ್ತಿಲ್ಲ, ಇವತ್ತು ದರ್ಶನ್ ಪುಟಾಣಿಯವರ ಸಂಬಂಧಿಕರು ಇವತ್ತು ರಿಮೋಟ್ ಕಂಟ್ರೋಲ್ ಆಗಿ ಪಾಂಡವಪುರದ ಆಡಳಿತವನ್ನ ನಡೆಸ್ತಾ ಇದ್ದಾರೆ. ನಿಮ್ಮದೇ ಪಕ್ಷದ ರೈತ ಸಂಘದ ಮುಖಂಡರುಗಳು, ನಿಮ್ಗೆ ಗೊತ್ತಿಲ್ಲ, ಪಾಂಡವಪುರ ಟೌನ್ ಹೋಟ್ಲುಗಳ ಹತ್ರ ಬಂದು ಕುತ್ಕೊಳ್ಳಿ, ರೈತ ಸಂಘದ ಕಾರ್ಯಕರ್ತರು ಹೇಳ್ತಿದ್ದಾರೆ ಆತ ಓಟ್ ಹಾಕಿ ಗೆಲ್ಸಿದಾರೆ ದರ್ಶನ್ ಪುಟಾಣಿಯನ್ನ, ನೆಕ್ಸ್ಟ್ ತೋರಿಸ್ತೀವಿ ನಾವು ಅಂತೇಳಿ ರೈತ ಸಂಘವರೇ ಮಾತಾಡ್ತಾವ್ರೆ. ಆತ ಗೆಲ್ಲಿ ನೋಡೋಣ ದರ್ಶನ್ ಪುಟಾಣಿ ಅಂತೇಳಿ. ನೀವು ಅದನ್ನ ನೋಡಿ, ನಮ್ದೇ ನೋಡಕ್ ಹೋಗ್ಬೇಡಿ, ನಿಮ್ಮದು ನೋಡಿ. ಮಾತಾಡ್ಬೇಕಾದ್ರೆ ಒಬ್ರ ಬಗ್ಗೆ ಸಾರ್ವಜನಿಕವಾಗಿ, ಈಗ ಪುಟ್ಟರಾಜಣ್ಣವರು ಸೋತಿದ್ದಾರೆ, ಅವ್ರು ಒಪ್ಕೊಂಡಿದ್ದಾರೆ ಸಾರ್ವಜನಿಕರ ಅಭಿಪ್ರಾಯನ, ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ, ಕೆಲಸ ಮಾಡಿ. ಒಬ್ಬರ ಬಗ್ಗೆ ಟೀಕೆ ಮಾಡ್ತಕ್ಕಂಥದ್ದು ಸರಿಯಾದ ಅಭಿಪ್ರಾಯ ಅಲ್ಲ ಅಂತೇಳಿ ನಮ್ಮ ಪಕ್ಷದ ನಿರ್ಧಾರ. ಯಾವುದೋ ಒಂದು ಮೋಟರ್ ಬಡಗಟ್ಟದ ಇರಿಗೇಷನ್ ಆಪರೇಟ್ ಆಗ್ತಾ ಇಲ್ಲ, ಬೆಂಕಿ ಅಂತ ಮಾತನಾಡಬಾರ್ದು ಪುಟ್ಟರಾಜಣ್ಣವರು ಅಂತೇಳಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಹಿಂದೆ ಅವರದೇ ಪಕ್ಷದ ರೈತ ಸಂಘದ ರಾಜ್ಯಾಧ್ಯಕ್ಷ ಆಗಿದ್ದ ಪುಟ್ಟಣ್ಣಯ್ಯವರು ಇವರು ಜೊತೆಯಲ್ಲೇ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರಿ ಭ್ರಷ್ಟ ಅಧಿಕಾರಿಗಳನ್ನ ಹಿಡಿದು ಮರಕ್ಕೆ ಕಟ್ಟಿ ಅವ್ರನ್ನ ಊರಿಗೆ ಸೇರಿಸಬೇಡಿ, ಅವ್ರನ್ನ ಸರ್ಕಾರಿ ಕಚೇರಿಯಿಂದ ಆಚೆ ಹಾಕಿ ಅಂತೇಳಿ ಅವ್ಯಾಚ್ಯವಾಗೆಲ್ಲ ಮಾತನಾಡಿದ್ದಾರೆ ಪುಟ್ಟಣ್ಣಯ್ಯವರು. ಏನಕ್ಕೆ ಅಂದರೆ ಸಾರ್ವಜನಿಕರು ಒಳ್ಳೇದಾಗಲಿ ಅಂತೇಳಿ ಪುಟ್ಟರಾಜಣ್ಣವರು ಆ ದೃಷ್ಟಿ ಇಟ್ಕೊಂಡು ಹೇಳಿದ್ದಾರೆ. ಹಾಗಾದ್ರೆ ಪುಟ್ಟಣ್ಣಯ್ಯವ್ರೂ ಬೆಂಕಿ ಹಚ್ಚ ಕೆಲಸ ಮಾಡ್ತಿದ್ರ, ನೀವು ಜೊತೆಲೇ ಇದೆಲ್ಲ ಬುದ್ಧಿ ಹೇಳಿದ್ರಿ ಪುಟ್ಟಣ್ಣಯ್ಯವ್ರಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ಈ ಥರ ಮಾತಾಡಬೇಡಿ ಅಂತೇಳಿ. ಆ ಥರ ಮಾತಾಡೋದು ಸಾರ್ವಜನಿಕರ ಉದ್ದೇಶ ಒಳ್ಳೆಯದ, ಯಾರು ಬೆಂಕಿ ಹಚ್ಚಕ್ಕೆ ಹೋಗಲ್ಲ, ಕೆಲಸ ಆಗಲಿ ಸಾರ್ವಜನಿಕವಾಗಿ ಅಂತಕ್ಕಂಥ ಉದ್ದೇಶದಿಂದ ಹೇಳಿದ್ದಾರೆ. ನಿಮ್ಮ ಪುಟ್ಟಣ್ಣಯ್ಯವರು ಅದನ್ನೇ ಕೆಲಸ ಮಾಡ್ತಿದ್ರು, ಸರ್ಕಾರಿ ಅಧಿಕಾರಿಗಳನ್ನ ಅವ್ಯಾಚವಾಗಿ ಬೈತಿದ್ರು, ಕೆಲವು ಸಂದರ್ಭದಲ್ಲಿ ಭ್ರಷ್ಟಾಚಾರ ನಡೆಸಿದಾಗ ಇನ್ನೊಂದು ಆದಾಗ ಒಳ್ಳೇದಾಗಲಿ ಅಂತೇಳಿ. ನೀವು